ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳನ್ನ ಹೇಳ್ತಾ ತುಂಬಾ ಲೇಟಾಗಿ ಹೋಯಿತು, ಆದ್ರೂ ಪರವಾಗಿಲ್ಲ. ಹೊಸ ವರ್ಷ ಶುರುವಾಯಿತು. ಹೊಸ ವರ್ಷ ಶುಭಾಶಯಗಳನ್ನ ಖಂಡಿತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಶುರುವಾಗಿದೆ. ಹಾಗೆಯೇ ನಾಳೆ ಸಂಕ್ರಾಂತಿ ಹಬ್ಬದ ಕೂಡ ವಿಶೇಷವಾದಂತಹ ಶುಭಾಶಯಗಳನ್ನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡಿದೆ. ಏನಂದರೆ ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ, ಯಾಕೆ ವೀಡಿಯೋಗಳನ್ನು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಿಲ್ಲ ಅಂಥೇಳಿ. ಎಲ್ಲೋ ಒಂದು ಕಡೆ ನನಗೂ ಅನಿಸುತ್ತೆ, ವಾರದಲ್ಲಿ 2 ರಿಂದ 3 ಕಡೆ ವೀಡಿಯೋಗಳನ್ನು ನಿಮ್ಮ ಮುಂದೆ ತಂದು ನಿಮಗೂ ಒಂದು ರೀತಿ ಅಭ್ಯಾಸ ಆಗೋಗಿದೆ. ಹಾಗೆಯೇ ನನಗೂ ಕೂಡ ನಿಮ್ಮ ಜೊತೆ ಮಾತಾಡಿ ಆ ರೂಪದಲ್ಲಿ ಕನೆಕ್ಟ್ ಆಗೋದಕ್ಕೆ ಕೂಡ ಸಾಧ್ಯ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀರಾ, ಎಲ್ಲಿ ಹೋಗಿದ್ರಿ, ಏನು ಮಾಡಿದ್ರಿ ಅಂತ ಸಾಕಷ್ಟು ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಗಳಿದೆ. ಸೊ ಅದಕ್ಕೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಣ ಅಂಥೇಳಿ ಇವತ್ತಿನ ವೀಡಿಯೋ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ರಿಸ್ಮಸ್ ವೆಕೇಷನ್ ನಡೀತಾ ಇತ್ತು. ಸೊ ನನ್ನ ಮಗಳಿಗೆ ಕೂಡ ಹಾಗೆ ರಜಾ ಇತ್ತು. ಹಾಗೆ ನನ್ನ ಗಂಡ ಅವರು ಕೆಲಸದ ಮೇಲೆ ಜಪಾನಿಗೆ ಹೊರಟಿದ್ರು. ಸೊ ನಾವು ಕೂಡ ಅವ್ರ ಜೊತೆ ಜಪಾನಿಗೆ ಹೋದ್ವಿ, ಜಪಾನನ್ನು ನೋಡಿದ್ವಿ. ಹೇಳಬೇಕು ಅಂದರೆ ಇದೇನು ನನ್ನ ಜಪಾನಿನ ಮೊದಲನೇ ವಿಸಿಟ್ ಅಲ್ಲ. ಹಿಂದೆ ಕೂಡ 2 ವರ್ಷದ ಕೆಳಗೆ ಕೂಡ ಒಮ್ಮೆ ನಾನು ಹೋಗಿದ್ದೆ. ಆದರೆ ಯಾವುದೇ ಒಂದು ದೇಶ ಅಂದ ತಕ್ಷಣ ಅಲ್ಲಿ ಸಾಕಷ್ಟು ಜಾಗಗಳು ನೋಡೋಕ್ಕಿರುತ್ತೆ. ಜಪಾನಿನ ಕ್ಯಾಪಿಟಲ್ ಸಿಟಿ ಟೋಕಿಯೋ ಸುತ್ತಮುತ್ತ ನೋಡಿದ್ದೆ ಲಾಸ್ಟ್ ವಿಸಿಟ್ನಲ್ಲಿ. ಈ ಸತಿ ನಾನು ಅಷ್ಟು ಯೂಟ್ಯೂಬ್ನ ಪರಿಚಯ ಅಥವಾ ವೀಡಿಯೋಗಳನ್ನು ಮಾಡೋದು ಇದಷ್ಟು ನನಗೆ ಗೊತ್ತಿಲ್ಲದೆ ಇರೋ ಪ್ರಪಂಚ ಆಗಿತ್ತು. ಇದು ನನ್ನ 2ನೇ ವಿಸಿಟು. ಈ ಸತಿ ಹೋದಾಗ ಇನ್ನೂ ಒಂದಿಷ್ಟು ಜಾಗಗಳನ್ನ ನೋಡ್ಕೊಂಬರೋಂಥ ಅವಕಾಶ ನಂಗೆ ಸಿಕ್ತು. ಸೊ ಸಾಕಷ್ಟು ವ್ಲಾಗ್ಗಳನ್ನು ಮಾಡಿದ್ದೀನಿ. ಅದನ್ನು ಕೂಡ ನೀವು ಅಷ್ಟೇ ಪ್ರೀತಿಯಿಂದ ಇಷ್ಟಪಟ್ಟು ನೋಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಗೊತ್ತು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ನನ್ನ ಚಾನಲ್ನಲ್ಲಿ ಬರುವಂಥ ಅಡುಗೆ ವೀಡಿಯೋಗಳು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ. ಮೊದಲಿಂದನೂ ನಾನು ಹೇಳ್ಕೊಂಬಂದೀನಿ, ಬರೀ ಇದು ಅಡುಗೆ ಚಾನಲ್ ಅಲ್ಲ, ಇಲ್ಲಿ ಜೀವನ ಶೈಲಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ಬಗ್ಗೆ ನಾನು ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಅಂಥೇಳಿ. ಹಾಗಾಗಿ ಇಲ್ಲಿ ಬರೀ ಅಡುಗೆಗೋಸ್ಕರ ಅಂತಲೇ ನಾನು ಯಾವತ್ತೂ ಮೊದಲಿಂದನೂ ಅಷ್ಟೇ ಹೇಳಿದ್ದೀನಿ, ಅದನ್ನೇ ನಾನು ನಡೆಸ್ಕೊಂಡು ಕೂಡ ಬಂದಿದ್ದೀನಿ. ಅಡುಗೆ ಚಾನಲ್ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಬಟ್ ನಿಮ್ಗೆ ಅಡುಗೆಗಳು ಇಷ್ಟ ಆಗ್ತಾ ಇರ್ಬೋದು, ಸಂತೋಷ. ಹಾಗೆಯೇ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೊಟ್ಟಾಗ ಎಷ್ಟೋ ಜನಕ್ಕೆ ತುಂಬ ಉಪಯೋಗ ಆಗಿದೆ. ಅವರು ಕೂಡ ಅದನ್ನು ಹೇಳಿ ಕಾಮೆಂಟಲ್ಲಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಜೀವನ ಶೈಲಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವೀಡಿಯೋಗಳು ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರವಾಸಕ್ಕೆ ಸಂಬಂಧಪಟ್ಟ ಹಾಗಿರ್ಬೋದು, ಅಡುಗೆದಿರ್ಬೋದು ಖಂಡಿತವಾಗಿ. ಹಾಗೆಯೇ ಇನ್ನೇನೇ ಒಂದು ಪದಾರ್ಥದ ಬಗ್ಗೆ ಇರ್ಬೋದು, ಅಥವಾ ಮೇಕಪ್ ಬಗ್ಗೆ ಇರ್ಬೋದು, ಸೌಂದರ್ಯದ ಬಗ್ಗೆ ಇರ್ಬೋದು, ಇನ್ಯಾವುದೇ ವಿಷಯದ ಬಗ್ಗೆ ಇರ್ಬೋದು, ಇದೆಲ್ಲದೂ ಕೂಡ ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ. ಇಷ್ಟು ದಿವಸ ನಿಮ್ಮ ಮುಂದೆ ವೀಡಿಯೋಗಳನ್ನು ತರದೆ ಒಂದು ಗ್ಯಾಪ್ ಆಗಿದೆ, ಖಂಡಿತ ಅದಕ್ಕೆ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಎಲ್ಲೋ ಒಂದು ಕಡೆ ನಮಗೂ ಕೂಡ ಒಂದು ರೆಗ್ಯುಲರ್ ರೊಟೀನಿಂದ ಬ್ರೇಕ್ ಬೇಕು ಅಂತ ಅನಿಸುತ್ತೆ. ಗೃಹಿಣಿಯಾಗಿ ನಿಮಗೂ ಕೂಡ ಈ ಮಾತು ನೀವು ಕೂಡ ಒಪ್ಕೋತೀರಾ ಅನ್ಕೋತೀನಿ. ಒಂದೇ ರೀತಿಯ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ಅಥವಾ ಮನೆ ಕೆಲಸಗಳನ್ನು ಮಾಡೋದು, ಅಥವಾ ಕೆಲಸಕ್ಕೆ ಹೊರಗಡೆ ಹೋಗ್ತಿದ್ರೆ ಅದನ್ನು ಮಾಡ್ತಾ ಇರೋದು, ಇದೆಲ್ಲವೂ ಕೂಡ ಒಂದಿಷ್ಟು ದಿವಸ ಒಂದು ಬ್ರೇಕ್ನ ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ, ಸಾಕಾಗಿರುತ್ತೆ. ಸೊ ಈ ಥರದ ವೆಕೇಷನ್ಗಳು ಆ ಬ್ರೇಕ್ನ ತೊಗೊಂಡು ಒಂದು ರೀತಿ ಮತ್ತೆ ನಮ್ಮಲ್ಲಿ ಉತ್ಸಾಹ ತುಂಬಿಕೊಂಡು ಅದೇ ದಿನನಿತ್ಯದ ಕೆಲಸಗಳು, ಅದೇ ದಿನಚರಿ, ಅದರಲ್ಲೇನು ಬದಲಾವಣೆ ಇರಲ್ಲ. ಆದರೆ ಅದನ್ನೇ ಒಂದು ಹೊಸ ಉತ್ಸಾಹದಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ ಈ ವೆಕೇಷನ್ ನನಗಂತೂ. ಈ ಎಲ್ಲ ಮಾತುಕತೆಗಳನ್ನು ಲೈವ್ನಲ್ಲಿ ಬಂದು ಕೂಡ ನಾನು ಹೇಳ್ಬೋದಾಗಿತ್ತು. ಆದರೆ ಲೈವ್ ಬಂದಾಗ ಏನಾಗುತ್ತೆ ಅಂದರೆ, ನಿಮ್ಮಲ್ಲಿ ಸಾಕಷ್ಟು ಜನ ಲೈವ್ ಬಂದವರು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಾಮೆಂಟ್ಗಳನ್ನು ಹೇಳ್ತಾ ಇರ್ತೀರಾ, ನಿಮ್ಮ ಕಾಮೆಂಟ್ಗಳನ್ನ ತಿಳಿಸ್ತಾ ಇರ್ತೀರಾ, ಅಥವಾ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀರಾ. ನಾನು ಕೂಡ ಅದನ್ನು ಓದಿ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾಗತ್ತೆ. ಹೀಗೆ ಮಾಡ್ತಿದ್ದಾಗ ಎಲ್ಲೋ ಒಂದು ಕಡೆ ನಾನು ಏನು ಹೇಳಬೇಕು ಅಂದ್ಕೊಂಡು ಬಂದಿರ್ತೀನೋ ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾ ಹೋಗುತ್ತೆ ಅಂತ ನಂಗೆ ಹಂಗೆ ಅನಿಸ್ತು. ಹಾಗಾಗಿ ಒಂದು ವಿಡಿಯೋ ಮಾಡಿ ಏನು ನನ್ನ ಆಲೋಚನೆಗಳಿದೆ, ಏನು ನನ್ನ ಅನಿಸಿಕೆ ಅಭಿಪ್ರಾಯಗಳಿದೆ, ಅದನ್ನೆಲ್ಲ ನಿಮ್ಮ ಮುಂದೆ ಇಟ್ಬಿಡೋಣ ಅನಿಸ್ತು. ಈ ರೀತಿ ಬಂದು ನಿಮ್ಮ ಮುಂದೆ ಎಲ್ಲ ವಿಚಾರಗಳನ್ನು ಇಟ್ಟಾಗ ನನಗೂ ಒಂದು ರೀತಿ ಚಾನಲ್ನಲ್ಲಿ ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೀತಾ ಇದೆ. ನೀವು ಕೂಡ ನನ್ನ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋ ಅಂತ ಹೇಳ್ಬೋದು. ಚಾನಲ್ ಸಾಕಷ್ಟು ದೊಡ್ಡದಾಗಿ ಬೆಳೆದಿದೆ, ಸಾಕಷ್ಟು ಜನ ಹೊಸ ಸಬ್ಸ್ಕ್ರೈಬರ್ಸ್ಗಳು ಬಂದಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ, ತುಂಬಾ ಪ್ರೋತ್ಸಾಹ ಕೊಡ್ತೀರಾ, ಹಾಗೆಯೇ ಒಳ್ಳೊಳ್ಳೆ ಕಾಮೆಂಟ್ಗಳನ್ನು ಬರಿತೀರಾ. ತುಂಬಾ ಧನ್ಯವಾದಗಳು ನಿಮಗೆಲ್ಲರಿಗೂ. ಹಾಗೆಯೇ ಹೊರಗೆ ಹೋದಾಗ ಎಲ್ಲೋ ಒಬ್ಬರು ನಮ್ಮನ್ನು ಗುರುತಿಸ್ತಾರೆ, ಮಾತಾಡಿಸ್ತಾರೆ. ನೀವು ಬೃಂದ ಅಲ್ವಾ, ನಿಮ್ಮ ಚಾನಲ್ನ ನೋಡ್ತೀನಿ ಯೂಟ್ಯೂಬ್ನಲ್ಲಿ, ನಾನು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಒಂದು ರೀತಿ ಸಂತೋಷ ಆಗುತ್ತೆ. ಏನೋ ಒಬ್ಬರು ಹೊಸ ಫ್ರೆಂಡ್ ಸಿಕ್ಕಿದಂಥ ಅನುಭವ. ಅವರು ಕೂಡ ಮುಕ್ತವಾಗಿ ಬಂದು ನಮ್ಮ ಹತ್ರ ಮಾತಾಡ್ತೀಯಾರಲ್ಲ ಅನ್ನೋ ಒಂದು ಖುಷಿ. ಹಾಗೆಯೇ ಸ್ವಲ್ಪ ಕಸಿವಿಸಿ ಆಗುವಂತಹ ಸಂದರ್ಭಗಳು ಇರುತ್ತೆ. ಮೊನ್ನೆ ಹೀಗೆ ಒಂದು ಫ್ಯಾಮಿಲಿ ಫಂಕ್ಷನಲ್ಲಿ ಒಬ್ಬರು ಸಿಕ್ಕಿದ್ರು.
ಅವರು ಕೂಡ ಒಂದು ದೂರದ ಸಂಬಂಧಿ ಅಂತಲೇ ಹೇಳ್ಬೋದು. ಬಂದು ಕೇಳಿದ್ರು, ನೀವು ಯೂಟ್ಯೂಬ್ನಲ್ಲಿ ಚಾನಲ್ ನಡೆಸ್ತೀರಾ ಅಲ್ವಾ, ಆದರೆ ನಾನು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು. ಇಲ್ಲೂ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದೆಯಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನನಗೆ ಅದರಿಂದ ಖಂಡಿತ ಏನೂ ಲಾಭ ಸಿಗೋದಿಲ್ಲ. ಹಾಗಾದರೆ ಕೇಳ್ಬೋದು, ನೀವು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ಅಂತ. ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೋಬೇಕು ಯಾವುದೇ ಚಾನಲ್ಗೆ ಅಂದರೆ, ಆ ಚಾನಲ್ನ ಟಚ್ನಲ್ಲಿರೋದಕ್ಕೆ. ಅಂದರೆ ಆ ಚಾನಲ್ನಲ್ಲಿ ಏನಾಗ್ತಾ ಇದೆ, ಬೃಂದ ಏನು ಮಾಡ್ತಿದ್ದಾರೆ, ಯಾವ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಎಲ್ಲಿಗೆ ಹೋಗಿದ್ರು, ಇದೆಲ್ಲ ಒಂದು ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಅಷ್ಟೇ ಹೊರತು ಇದರಿಂದ ಯಾವುದೇ ರೀತಿ ಲಾಭ ಇಲ್ಲ. ಅಥವಾ ನೀವು ನನ್ನನ್ನು ಕೆಲವ್ರಿಗಿರ್ಬೋದು, ಇವ್ರದ್ದು ವಿಡಿಯೋಗಳು ನೋಡ್ತಾ ಹೋಗೋಣ, ಎಷ್ಟು ಮಟ್ಟಿಗೆ ಇವರಲ್ಲಿ ಸ್ಟಫ್ ಇದೆ, ಕಂಟೆಂಟ್ ಇದೆ, ಎಷ್ಟು ಮಟ್ಟಿಗೆ ಏನಂತಾರೆ ಸತ್ಯಾಸತ್ಯಗಳಿದೆ ನೋಡ್ತಾ ಹೋಗೋಣ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತ ಇರ್ಬೋದು. ಬಟ್ ಏನೇ ಇರ್ಬೋದು ಅದು ನಿಮ್ಮೊಳಗೆ ಇಟ್ಕೊಳ್ಳಿ. ಬಂದು ಆ ರೀತಿ ಹೇಳಿದಾಗ ಸ್ವಲ್ಪ ಮುಜುಗರ ಆಗತ್ತೆ. ಯಾಕೆಂದರೆ ಬರೀ ಒಂದು ಚಾನೆಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ವ್ಯೂ ಸಿಗೋದು ಒಂದೇ ಅಲ್ಲ, ಅದನ್ನು ಮೀರಿದ ಒಂದು ಫ್ರೆಂಡ್ಶಿಪ್ ಬೆಳೀತಾ ಹೋಗುತ್ತೆ ಎದುರಿಗೆ ಸಿಕ್ಕಿದಾಗ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಇಲ್ಲಿ ಎಷ್ಟೇ ಆದ್ರೂ ನಾನು ಕೂತ್ಕೊಂಡು ಮಾತಾಡ್ತಿರ್ತೀನಿ, ನೀವು ನೋಡ್ತಿರ್ತೀರ. ನಾನು ಏನು ಅಂತ ನಿಮಗೆ ಸಾಕಷ್ಟು ಗೊತ್ತಾಗಿರುತ್ತೆ, ಬಟ್ ನಿಮ್ಮಲ್ಲಿ ಪ್ರತಿಯೊಬ್ಬರು ಏನು ಅಂತ ನನಗೆ ಗೊತ್ತಿರೋದಿಲ್ಲ. ಆದರೆ ಎದುರಿಗೆ ಸಿಕ್ಕಿದಾಗ ನೀವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹಿಂಗೆ ಅಂತ ಹೇಳೋ ಬದಲು ಒಂದು ಫ್ರೆಂಡ್ಲಿ ಟಾಕ್, ಒಂದು ಮುಕ್ತವಾಗಿ ಏನೋ ಒಂದು ನನ್ನ ಹೆಸರಿದು, ನಾನು ಇದು ಮಾಡ್ತೀನಿ, ನಿಮ್ಮ ವಿಡಿಯೋ ನೋಡಿದಾಗ ನನಗೆ ಇದು ಅನಿಸ್ತು, ಅಥವಾ ನಾನು ಹೀಗಿದ್ದೀನಿ ಅನ್ನೋದು ಇದೆಯಲ್ಲ, ಅದು ಇನ್ನೂ ಕನೆಕ್ಷನ್ ಬೆಳೆಯೋದಕ್ಕೆ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ನನ್ನ ಭಾವನೆ. ನೀವೇನು ಈ ಥರದ ಒಂದು ಮಾತುಕತೆಯಿಂದ ಏನಾಗ್ತಾ ಹೋಗುತ್ತೆ, ನೀವು ಒಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಬರೆದಾಗ್ಲೋ, ಮುಂದೆ ಒಂದು ದಿವಸ ಇವ್ರು ನನಗೆ ಸಿಕ್ಕಿದ್ರು, ಇವ್ರ ಹೆಸರಿದು, ಇವ್ರು ಈ ರೀತಿ ಹೇಳಿದ್ರು, ಈ ಥರದ ಒಂದು ಪಾಸಿಟಿವ್ ಥಾಟ್ಸ್ ನನ್ನಲ್ಲಿ ಬರ್ತಾ ಹೋಗುತ್ತೆ. ಹೀಗಿರುತ್ತೆ ಹೊರಗೆ ಹೋದಾಗ ಅನುಭವ ಅಂತ ಹೇಳ್ಬೋದು. ಎಷ್ಟೋ ಜನ ನಿಮ್ಮಲ್ಲೂ ಕೂಡ ಯಾರು ಯೂಟ್ಯೂಬರ್ಸ್ ಇದ್ದರೆ ನೀವು ಖಂಡಿತ ಈ ವಿಷಯಕ್ಕೆ ಒಪ್ಕೋತೀರಾ ಅನ್ಕೋತೀನಿ. ಹೊರಗೆ ಹೋದಾಗ ಜನಗಳು ನಮ್ಮನ್ನು ಗುರುತಿಸಿ ಮಾತಾಡಿಸಿದಾಗ ಖಂಡಿತ ಖುಷಿ ಆಗುತ್ತೆ. ಹಾಗೆ ಏನೋ ಒಂದು ಕಡೆ ನಮ್ಮ ಶ್ರಮಕ್ಕೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅಂತ ಅನಿಸುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇನ್ನೊಂದು ಯೂಟ್ಯೂಬ್ನ ಫೆಸಿಲಿಟಿ ಏನು ಅಂದರೆ ಕಮ್ಯುನಿಟಿ ಟ್ಯಾಬ್ ಅಂತ ಹೇಳಿ. ಕೆಲವರಿಗೆ ಗೊತ್ತಾಗಿದೆ, ಕೆಲವ್ರಿಗೆ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ. ನಾನು ಆ್ಯಕ್ಚುಲಿ ಜಪಾನಿಗೆ ಹೊರಟಾಗ ಕೂಡ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಫೋಟೋನ ಹಾಕ್ಕೊಂಡು ನಿಮಗೆ ಒಂದು ರೀತಿಯಾದಂಥ ಮಾಹಿತಿನ ಕೊಟ್ಟಿದ್ದೆ ನಾನು. ಬಟ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ತಲುಪಿದೆಯೋ ಅಲ್ಲೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ನೀವೇನಾರು ನನ್ನನ್ನು ಫಾಲೋ ಮಾಡ್ತಿದ್ರೆ ಖಂಡಿತ ನಿಮಗೆ ನಾನು ಎಲ್ಲಿ ಹೋಗ್ತೀನಿ, ಏನು ನೋಡ್ತೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಇನ್ಸ್ಟಾಗ್ರಾಮ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ ಇದು ಫೇಸ್ಬುಕ್ ಥರನೇ ಒಂದು ಆ್ಯಪು. ಇದರಲ್ಲಿ ಕೂಡ ನೀವು ನಿಮ್ಮ ಫೋನ್ನಲ್ಲಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡಬಹುದು. ಫಾಲೋ ಮಾಡಿದರೆ ನಿಮಗೆ ನಾನು ಏನು ಮಾಡ್ತೀನಿ ಅನ್ನೋ ಬಗ್ಗೆ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ. ಯಾಕೆಂದರೆ ಯೂಟ್ಯೂಬ್ನಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ಕೊಡಬೇಕು ಅಂದರೆ ವಿಡಿಯೋನ ಎಡಿಟ್ ಮಾಡಿ ಪ್ರತಿಯೊಂದಕ್ಕೂ ಸ್ಟೆಪ್ಸಿಗೂ ಸಮಯ ತೊಗೊಳ್ತಾ ಹೋಗುತ್ತೆ. ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಸುಲಭ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ. ಅದರಿಂದ ಖಂಡಿತ ಫಾಲೋ ಮಾಡಿ. ಅಲ್ಲೂ ಕೂಡ ನೀವು ಬೃಂದಾ ಕುಕ್ಕೆ ಅಂತ ಟೈಪ್ ಮಾಡಿದರೆ ನಾನು ಸಿಗ್ತೀನಿ, ನನ್ನ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನನ್ನನ್ನು ಫಾಲೋ ಮಾಡಿದಾಗ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ. ಖಂಡಿತ ನಾನು ಒಪ್ಕೋತೀನಿ ಈ ಮಾತನ್ನ. ಇಷ್ಟು ದಿವಸ ವೀಡಿಯೋಗಳನ್ನ ಸತತವಾಗಿ ಮಾಡ್ತಾಯಿದ್ರು, ಈಗ ಇದಕ್ಕಿದಂಗೆ ಎಲ್ಲಿ ಮಧ್ಯದಲ್ಲಿ ಮಾಯ ಆಗಿಬಿಟ್ರು, ಏನೂ ವಿಷಯಗಳು ನಮ್ಗೆ ಹೇಳಿಲ್ಲ ಇವರು ಅಂತ ಎಷ್ಟೋ ಜನ ಪಾಪ ತುಂಬಾ ಪ್ರೀತಿಯಿಂದ ಫಾಲೋ ಮಾಡ್ತಿರ್ತೀರ. ನಿಮ್ಗೆ ಅನ್ಸೋದು ಸಹಜನೇ, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ನನ್ನ ಫಾಲೋ ಮಾಡ್ತೀರಿ, ನಿಮಗೆ ರೆಗ್ಯುಲರಾಗಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ನಿಮಗೂ ಕೂಡ ಒಂದು ರೀತಿ ಖುಷಿ ಆಗುತ್ತೆ ಏನಾಗ್ತಿದೆ ಅಂಥೇಳಿ. ಅದರಿಂದ ಖಂಡಿತ ಇನ್ಸ್ಟಾಗ್ರಾಮ್ನಲ್ಲಿ ಬೃಂದಾ ಕುಕ್ಕೆ ಅಂತಿದೆ, ಫಾಲೋ ಮಾಡಿ. ಯೂಟ್ಯೂಬ್ನಲ್ಲಿ ಕಮ್ಯುನಿಟಿ ಟ್ಯಾಬ್ ಅಂತ ಇರುತ್ತೆ, ಅದು ಕೂಡ ನನಗೆ ಆ ಒಂದು ಫೆಸಿಲಿಟಿ ಕೂಡ ನಂಗೆ ಸಿಕ್ಕಿದೆ. ಅಂದರೆ ಏನಂದರೆ ಅಲ್ಲಿ ಫೋಟೋಗಳನ್ನು ಅಪ್ಲೋಡ್ ಮಾಡಿ ನಾನು ನಿಮ್ಮ ಜೊತೆ ಟಚ್ನಲ್ಲಿರ್ಬೋದು ಅಥವಾ ಕನೆಕ್ಟ್ ಆಗ್ಬೋದು. ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ, ಕೆಲವ್ರಿಗೆ ಗೊತ್ತಿದೆ ಇದು. ಹೀಗೆ ಏನಾರೋ ಚಾನಲ್ನಲ್ಲಿ ಆಗು ಹೋಗುಗಳು ಅಥವಾ ಏನಾರೋ ವ್ಯತ್ಯಾಸ ಆಗ್ತಿದೆಯಾ, ವಿಡಿಯೋ ಯಾಕೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಈ ಥರದ ವಿಷಯಗಳಿಗೆ ಸಂಬಂಧಪಟ್ಟಾಗೆ ನಾನು ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡಿ ನಿಮ್ಮ ಜೊತೆ ಮಾತಾಡಬಹುದು. ಹೀಗೆ ಒಂದು ಪೋಸ್ಟನ್ನು ನಾನು ಕೂಡ ಇತ್ತೀಚೆಗೆ ಅದು ಸ್ವಲ್ಪ ಕಡಿಮೆ ಮಾಡಿದೆ. ಯಾಕೆ ಅಂತಂದರೆ ಒಂದ್ಸತಿ ನಾನು ನಿಮ್ಮ ಜೊತೆ ಕೆಲವರೆಲ್ಲ ನೋಟಿಫಿಕೇಷನ್ ಬರ್ತಿಲ್ಲ ಅಂತ ಹೇಳಿ ನನ್ನನ್ನು ಕೇಳ್ತಾಯಿದ್ರು. ಅದು ಗೊತ್ತಿಲ್ಲ ಅವಾಗ ಯೂಟ್ಯೂಬ್ನಲ್ಲಿ ಎಷ್ಟೊಂದು ಚಾನಲ್ನಲ್ಲಿ ಈ ಸಮಸ್ಯೆ ಇತ್ತು, ನೋಟಿಫಿಕೇಷನ್ ಹೋಗ್ತಿಲ್ಲ ಅಂಥೇಳಿ. ಬಟ್ ನೋಟಿಫಿಕೇಷನ್ ಬೆಲ್ ನೀವು ಪ್ರೆಸ್ ಮಾಡಿರಬೇಕು, ಅದು ಒಂದು ಪ್ರೆಸ್ ಮಾಡಿದ್ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಂತ ಹೇಳ್ಬೋದು. ಹಾಗೆ ಗೊತ್ತಾಗ್ತಿಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಇಲ್ವಾ ಅಂತೆಲ್ಲ ಸುಮಾರು ಜನ ನನ್ನನ್ನು ಕೇಳ್ತಾಯಿದ್ರು. ಆವಾಗ ನಾನೊಂದು ಕಮ್ಯುನಿಟಿ ಟ್ಯಾಬ್ನಲ್ಲಿ ಒಂದು ಪೋಸ್ಟ್ನ ಶೇರ್ ಮಾಡಿದ್ದೆ ನಿಮ್ಮ ಜೊತೆ. ಏನಂದರೆ ನೀವು ವಿಡಿಯೋ ವಾರದಲ್ಲಿ 2-3 ಸತಿ ನಾನು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ಚಾನಲ್ನಲ್ಲಿ ನೋಡಿ ಬಂದು ತಿಳ್ಕೊಬಹುದು ಹೊಸ ವಿಡಿಯೋ ಬಂದಿದೆಯೋ ಇಲ್ಲೋ ಅಂಥೇಳಿ. ಆಗ ಕಾಮೆಂಟ್ ಸೆಕ್ಷನಲ್ಲಿ ಒಬ್ಬರು ಕಾಮೆಂಟ್ ಮಾಡಿ ತಿಳಿಸಿದ್ರು. ಏನಂತ ಅಂದರೆ,
ನಿಮ್ಮ ಚಾನಲ್ನಲ್ಲಿ ವೀಡಿಯೋಗಳಿಗೆ ಹೆಚ್ಚಿಗೆ ವ್ಯೂಸ್ ಸಿಗಲಿ ಅಂಥೇಳಿ ನೀವು ಈ ರೀತಿ ಪೋಸ್ಟ್ ಹಾಕ್ಕೊಂಡಿದ್ದೀರಾ. ನನಗಿಷ್ಟ ಆಗ್ತಿಲ್ಲ, ನಾನು ನಿಮ್ಮ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿದರು. ನನ್ನ ಪ್ರಶ್ನೆ ಒಂದು ಇಲ್ಲಿ ಇಷ್ಟೇ, ನನ್ನ ಚಾನಲ್ನಲ್ಲಿ ಹೆಚ್ಚಿಗೆ ವ್ಯೂಸ್ ಬರಬೇಕು, ಹೆಚ್ಚಿಗೆ ಜನ ಬಂದು ನೋಡಬೇಕು ಅಂತ ಇದ್ದರೆ ನಾನು ಕನ್ನಡದಲ್ಲಿ ಯಾಕೆ ವೀಡಿಯೋ ಮಾಡ್ತಾಯಿದ್ದೆ? ಇದು ನನ್ನ ಮೊದಲ ಪ್ರಶ್ನೆ ನಿಮಗೆ. ಈ ಹೇಟ್ ಕಾಮೆಂಟ್ಗಳಿದೆಯಲ್ಲ, ಇವ್ರದ್ದು ಹೇಗಿರುತ್ತೆ ಅಂದರೆ, ಈ ಹೇಟ್ ಮಾಡೋರನ್ನೇ ಫಸ್ಟ್ ಬಂದು ನನ್ನ ವೀಡಿಯೋನ ನೋಡಿರ್ತಾರೆ. ವಿಡಿಯೋ ಶುರುವಾಗಿ 5 ಸೆಕೆಂಡು ಅಥವಾ 10 ಸೆಕೆಂಡು ಆಗಿರಲ್ಲ, ಆಗಲೇ ಒಂದು ಡಿಸ್ಲೈಕ್ ಪ್ರೆಸ್ ಮಾಡಿ ಹೋಗಿರ್ತಾರೆ. ಯಾಕೆ? ಅಂಥದ್ದು ಏನಿದೆ? ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆಗಲಿಲ್ವಾ ಖಂಡಿತ ಡಿಸ್ಲೈಕ್ ಒತ್ತೋದಕ್ಕೆ ಆಪ್ಷನ್ ಯೂಟ್ಯೂಬ್ ಕೊಟ್ಟಿದೆ. ಆದರೆ ವ್ಯೂಸ್ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ನಾನು ಆ ಥರ ಪೋಸ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ವ್ಯೂಸ್ ಜಾಸ್ತಿ ಸಿಗಬೇಕು ಅಂತಿದ್ರೆ ನಾನು ಕನ್ನಡದಲ್ಲಿ ವೀಡಿಯೋ ಮಾಡ್ತಿರ್ಲಿಲ್ಲ, ಇಂಗ್ಲೀಷಲ್ಲಿ ಅಥವಾ ಹಿಂದಿಲಿ ಮಾಡ್ಬೋದಿತ್ತು. ಅಥವಾ ನೀವೇನಾರು ಅಂದ್ಕೊಂಡ್ರೆ ನಂಗೆ ಇಂಗ್ಲೀಷು ಹಿಂದಿ ಬರಲ್ಲ ಅಂತೇಳಿ, ತಕ್ಕ ಮಟ್ಟಿಗೆ ಬರುತ್ತೆ, ಕೂತ್ಕೊಂಡು ವೀಡಿಯೋ ಮಾಡಿ ಮಾತಾಡಿ ಜನಗಳ ಜೊತೆ ಒಂದು ಆ ಕನೆಕ್ಷನ್ ಏರ್ಪಡಿಸೋ ಅಷ್ಟಂತೂ ಶಕ್ತಿ ನನಗಿದೆ. ಇಂಗ್ಲೀಷಲ್ಲೇ ಇರ್ಬೋದು ಅಥವಾ ಹಿಂದಿನಲ್ಲೇ ಇರ್ಬೋದು, ಆದರೆ ನನ್ನ ಭಾಷೆ ಕನ್ನಡದಲ್ಲಿ ನನಗೆ ಮಾಡಬೇಕು ಅನ್ನೋದು ಒಂದು ಆಸೆ ಇರೋದ್ರಿಂದ ನಾನು ಮಾಡ್ತಾಯಿದ್ದೀನಿ. ಬರೀ ವ್ಯೂಸಿಗೆ ಅಂತ ನೀವು ಆ ಒಂದು ಸಣ್ಣ ಮಾತನ್ನ ಹೇಳಬೇಡಿ. ಯಾಕೆಂದರೆ ಅದರಲ್ಲಿ ಆಮೇಲೆ ಈ ವಿಷಯ ಹೇಳಿದಾಗ ಬೇರೆಯವರು ಅಯ್ಯೋ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ಬಿಡಿ. ಇದು ಬೇಜಾರು ಮಾಡ್ಕೊಳ್ಳೋದು ಅಂತಲ್ಲ, ಎಲ್ಲೋ ಒಂದು ಕಡೆ ಒಂದು ಕ್ಲಾರಿಟಿ. ಯಾಕೆಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಬರೆದಾಗ ಅದನ್ನು ನಾನೊಬ್ಬಳೇ ಓದೋದಿಲ್ಲ, ಚಾನಲ್ನಲ್ಲಿ ಬಂದು ನೋಡ್ತಿರ್ತಾರಲ್ಲ ಜನಗಳು, ಅವರು ಕೂಡ ಕಾಮೆಂಟ್ಸ್ನ ಓದ್ತಾರೆ. ಅವರಲ್ಲಿ ಎಷ್ಟೋ ಜನ ನನ್ನ ಫ್ಯಾಮಿಲಿ ಇರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಇರ್ಬೋದು, ಅವ್ರು ಬಂದು ಪುನಃ ನಂಗೆ ಕೇಳ್ತಾರೆ, ಈ ಥರ ಎಲ್ಲ ಕಾಮೆಂಟ್ ಮಾಡಿದಾಗ ಯಾಕೆ ಸುಮ್ಮನಿರ್ತೀರಾ ನೀವು, ಯಾಕೆ ಅದಕ್ಕೊಂದು ಉತ್ತರ ಕೊಡಿ. ಅಂದರೆ ಅದ್ರ ಒಂದು ನೀವೇನು ಯಾವ ಒಂದು ದೃಷ್ಟಿಕೋನದಿಂದ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀರೋ ಅಥವಾ ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀರೋ ಅದಕ್ಕೆ ಸಂಬಂಧಪಟ್ಟಾಗ ಒಂದು ಕ್ಲಾರಿಟಿ ಕೊಡಿ ಅಂತ ಕೇಳ್ತಿರ್ತಾರೆ. ಹಾಗಾಗಿ ನಾನು ಈ ಕ್ಲಾರಿಟಿನ ಕೊಡ್ತಿರೋದು. ಅದು ಬಿಟ್ಟರೆ ನನಗೆ ಈ ಹೇಟ್ ಕಾಮೆಂಟ್ಗಳಿಗೆ ಕೂತ್ಕೊಂಡು ಉತ್ತರಿಸಿ ಅದೆಲ್ಲ ಒಂದು ರೀತಿ ಟೈಮ್ ವೇಸ್ಟು ಅನಿಸುತ್ತೆ. ಯಾಕೆಂದರೆ ಇದು ನಾವು ಉತ್ತರ ಕೊಟ್ಟಷ್ಟು ಅವ್ರಿಗೆಲ್ಲೋ ಒಂದು ಕಡೆ ಕೆಣಕ್ದಾಗ ಆಗ್ತಾ ಇರುತ್ತೆ. ಅವ್ರು ಇನ್ನೂ ಒಂದಿಷ್ಟು ಹೇಟ್ ಮಾಡೋರು ಕಂಟೆಂಟ್ ಚೆನ್ನಾಗಿರದೇ ಇರಲಿ, ಯಾವುದೇ ಕಾರಣ ಇಲ್ದಿದ್ರೂ ಕೂಡ ಬಂದು ಹೇಟ್ ಮಾಡ್ತಾರೆ, ಡಿಸ್ಲೈಕ್ ಮಾಡ್ತಾರೆ. ಹಾಗಾಗಿ ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಆದರೆ ಇಲ್ಲಿ ಯಾಕೆ ಉತ್ತರ ಕೊಡ್ತೀನಿ ಅಂದರೆ, ಅದೇ ಕಾಮೆಂಟ್ಗಳನ್ನ ಬೇರೆಯವರು ಬಂದು ಓದ್ತಿರ್ತಾರಲ್ಲ, ಹಾಗಾಗಿ ನಾನು ಈ ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬರೀ ವ್ಯೂಸಿಗೆ, ಬರೀ ಒಂದು ಸಬ್ಸ್ಕ್ರೈಬರ್ಸ್ಗೆ ಅಂತ ಈ ಚಾನಲ್ನ ನಾನು ನಡೆಸಿಲ್ಲ. ಹಾಗೆ ನಡೆಸಲೇಬೇಕು ಅಂತಿದ್ರೆ ನಾನು ಇಂಗ್ಲೀಷ್ನಲ್ಲಿ ಮಾತಾಡಿದರೆ ಇವಾಗ ಸಿಗ್ತಿರೋಂಥ ವ್ಯೂಸಿಗೆ ಡಬಲ್ ವ್ಯೂಸ್ ಸಿಗ್ತಿತ್ತೇನೋ. ಬಟ್ ಅದು ಒಂದು ಉದ್ದೇಶ ಅಲ್ಲ. ಇದು ನನ್ನ ಭಾಷೆನಲ್ಲಿ ನನ್ನ ಏನು ಒಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೀನೋ ಅದು ನನ್ನ ಭಾಷೆಯಲ್ಲಿ ಮಾಡಬೇಕು ಅನ್ನೋ ನನ್ನ ಉದ್ದೇಶ. ಅದರಿಂದ ನಾನು ಈ ಥರ ಮಾಡ್ತಿರೋದು. ಅಥವಾ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಹಾಗೇನಿಲ್ಲ, ಸಾಕಷ್ಟು ಇಂಗ್ಲೀಷು ಹಿಂದಿ ಮಾತಾಡೋ ಶಕ್ತಿ ನನಗಿದೆ. ಸೊ ಇದೆಲ್ಲ ಒಂದು ಮನಸ್ಸಲ್ಲಿರುವಂಥ ಆಲೋಚನೆಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು, ನಿಮ್ಮ ಮುಂದೆ ಇಡಬೇಕಾಗಿತ್ತು. ಹಾಗಾಗಿ ಇವತ್ತಿನ ವಿಡಿಯೋ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ, ಲೈವ್ ಸೆಷನ್ ಮಾಡೋದಕ್ಕಿಂತ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನೆಂದರೆ, ಕಾಮೆಂಟ್ಗಳ ಸೆಕ್ಷನಲ್ಲಿ ತುಂಬ ಜನ ಬಂದು ವೀಡಿಯೋಗಳನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಾಗ ಕಾಮೆಂಟ್ ಸೆಕ್ಷನಲ್ಲಿ ಆಬ್ವಿಯಸ್ಲಿ ಕಾಮೆಂಟ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ಬರೆದಿರೋಂಥ ಎಲ್ಲ ಕಾಮೆಂಟ್ಸ್ಗಳನ್ನು ನನಗೆ ನೋಟಿಫಿಕೇಷನ್ ಬಂದಾಗ ನಾನು ಸಾಕಷ್ಟು ಕಾಮೆಂಟ್ಗಳನ್ನು ಓದಿರ್ತೀನಿ. ಕೆಲವೊಮ್ಮೆ ಅದಕ್ಕೆ ನಂಗೆ ಉತ್ತರ ಕೊಡೋದಕ್ಕಾಗಿಲ್ಲ, ಯಾಕೆಂದರೆ ಚುಟುಕಾಗಿ ಉತ್ತರ ಕೊಡೋವಂಥ ಪ್ರಶ್ನೆಗಳಾಗಿದ್ದರೆ ಖಂಡಿತ ಅಲ್ಲೇ ಉತ್ತರ ಕೊಟ್ಟಿರ್ತೀನಿ. ಆದರೆ ಕೆಲವೆಲ್ಲ ತುಂಬ ಒಂದು ರೀತಿಯಾಗಿ ದೊಡ್ಡದಾಗಿರುತ್ತೆ ಆ ಕಾಮೆಂಟ್ಗಳು, ಅದಕ್ಕೆ ಆ ವಿಡಿಯೋಗಳ ಮೂಲಕನೇ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆವಾಗ ನಾನು ಉತ್ತರ ಕೊಟ್ಟಿರೋದಿಲ್ಲ, ಖಂಡಿತ ಬೇಜಾರು ಮಾಡ್ಕೋಬೇಡಿ. ಎಷ್ಟೊಂದು ಕಾಮೆಂಟ್ಗಳು ಮಿಸ್ ಆಗಿ ಹೋಗಿರುತ್ತೆ, ನೋಟಿಫಿಕೇಷನ್ ನನಗೂ ಕೂಡ ಬಂದಿರೋದಿಲ್ಲ. ವೆಕೇಷನಲ್ಲಿದ್ದಾಗ ನಾನು ಪ್ರತಿಯೊಂದು ವೀಡಿಯೋನ ಓಪನ್ ಮಾಡಿ ಕಾಮೆಂಟ್ ಓದೋದಕ್ಕೂ ಕೂಡ ಆಗಿರಲಿಲ್ಲ. ಹಾಗಾಗಿ ಇನ್ನೇನು ತಪ್ಪು ತಿಳ್ಕೊಬೇಡಿ. ಖಂಡಿತ ನನಗೂ ಕೂಡ ನಿಮ್ಮ ಕಾಮೆಂಟ್ಗಳನ್ನ ಓದೋದ್ರಲ್ಲಿ ತುಂಬಾ ಖುಷಿಯಾಗುತ್ತೆ. ಮೊದಲೇ ಹೇಳಿದಾಗೆ ನನ್ನ ಜಪಾನಿನ ವ್ಲಾಗ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಾಳೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಬ್ಬ ಎಲ್ಲರೂ ಚೆನ್ನಾಗಿ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟು ನನ್ನ ಮನಸ್ಸಿನಲ್ಲಿ ಇದ್ದಂತಹ ಆಲೋಚನೆಗಳು, ಇದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಸಾಕಷ್ಟು ದೊಡ್ಡದಾಗಿ ಬೆಳೀತಾ ಇದೆ, ಅದಕ್ಕೆ ನಿಮ್ಮೆಲ್ಲರ ಸಹಕಾರನೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಾವು ಕಷ್ಟಪಟ್ಟು ಒಂದು ವಿಡಿಯೋನ ಮಾಡಿದಾಗ ಅದಕ್ಕೆ ನೀವು ಬೆಂತಟ್ಟಿ ಪ್ರೋತ್ಸಾಹ ಕೊಟ್ಟಾಗ ತುಂಬಾ ಖುಷಿಯಾಗುತ್ತೆ. ಅದರಿಂದ ನಿಮ್ಮ ಮೆಚ್ಕೊಂಡಾಗ ಚಾನಲ್ ಕೂಡ ಬೆಳೀತಾ ಹೋಗುತ್ತೆ. ತುಂಬಾ ಧನ್ಯವಾದಗಳು. ಹೀಗೇ ಮುಂದುವರಿಲಿ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.